ಇಲ್ಲಿರೋರು ಯಾರು ಕಂಬಳ ಕ್ರೀಡೆ ವಿರೋಧಿಗಳಲ್ಲ. ಕಂಬಳ ಕ್ರೀಡೆ ಕರಾವಳಿ ಪ್ರದೇಶದ ಒಂದು ಹೆಸರಾಂತ ಕ್ರೀಡೆ. ಅಲ್ಲಿ ಯಾವುದೂ ಪ್ರಾಣಿ ವಧೆ ಆಗದೆ ಹಿಂಸೆ ಕೊಡದೆ ನಡೆಸಬೇಕು ಅನ್ನೋದು ಸುಪ್ರೀಂ ಕೋರ್ಟಿನ ನಿಲುವು. ಮೈಸೂರು ನೆಲಕ್ಕೂ ಅದಕ್ಕೂ ಒಗ್ಗಲ್ಲ. ಮತ್ತು ಮೈಸೂರಿಗೂ ಮಂಗಳೂರು ದೂರ ಇಲ್ಲ. ಅಲ್ಲಿ ಆ ಕ್ರೀಡೆ ಅನ್ನಿಸಿದ್ರೆ ಮೈಸೂರವ್ರು ಹೋಗ್ಬೋದು. ನಾವು ಹೊರ ರಾಜ್ಯಕ್ಕೆ ಕ್ರೀಡೆ ನೋಡೋಕೆ, ಕ್ರಿಕೆಟ್ ನೋಡೋಕೆ ಹೋಗ್ತೀವಿ, ಹೋಗಲ್ಲ ಅಂತಲ್ಲ. ಮೈಸೂರು ಒಂದು ಕಲ್ಚರಲ್ ಸಿಟಿ. ಬ್ರಿಟಿಷ್ ಇಂಡಿಯಾ ಇದ್ದಾಗ ಇಲ್ಲಿ ಮಹಾರಾಜರು ಕಲೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗೆ ಒತ್ತು ಕೊಟ್ಟಂಥವ್ರು. ಇಲ್ಲಿ ಓದ್ದವರು ಆಡಳಿತ ಮಾಡಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಓದಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ಆದರೆ ಇಲ್ಲಿ ಕಂಬಳ ಈ ಸಂದರ್ಭದಲ್ಲಿ ಆಯೋಜಿಸೋದು ಸೂಕ್ತನೂ ಅಲ್ಲ ಮತ್ತು ಯಾವಾಗಲೂ ಸೂಕ್ತ ಅಲ್ಲ. ಇವತ್ತು 157 ತಾಲೂಕಲ್ಲಿ ಬರ ಇದೆ, ಸರ್ಕಾರ ಹೇಳುತ್ತೆ. ಮುಖ್ಯಮಂತ್ರಿಗಳು ಬೆಳೆ ಬೆಳಿಬೇಡಿ ಅಂತ ಹೇಳ್ತಿದ್ದಾರೆ. ಕುಡಿಯೋ ನೀರು ಸಮಸ್ಯೆಗೆ ತಲೆದೋರುತ್ತೆ ಅಂತ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಬರಗಾಲದಲ್ಲಿ ನೀರು ತಂದು ಇಲ್ಲಿ ಕೆಸರು ಗದ್ದೆ ಮಾಡಿ ಮಾಡೋದಕ್ಕೆ ಕಂಬಳ ಮಾಡೋದು ಸೂಕ್ತ ಅಲ್ಲ. ಒಂದು ಕೋಣಕ್ಕೆ 50 ಜನ ಜೋಪಾನ ಮಾಡೋರು ಬೇಕಾಗುತ್ತೆ. 20,000 ಜನಕ್ಕೆ ಇಲ್ಲಿ ಉಳಿಸ್ತೀವಿ ನೀವು. ದಸರಾ ಅನ್ನೋದು ಹೆಂಗಾಗಿದೆ ಅಂದರೆ ಮೈಸೂರಿಗೆ ಒಂದು ಹೊರೆ ಆಗ್ಬಿಟ್ಟಿದೆ. ಬೇರೆಯವರು ಬಂದು ಇಲ್ಲಿ ಭಾಳಷ್ಟು ಕಲುಷಿತವಾದ ವಾತಾವರಣ ಆಗ್ತಾಯಿದೆ. ಮೈಸೂರಿನ ಕೀರ್ತಿ ಪೆಟ್ಟು ಬೀಳ್ತಾ ಇದೆ. ಮತ್ತು ಇಲ್ಲಿನ ಜನ ನಾಡ ಹಬ್ಬದಲ್ಲಿ ಇಲ್ಲಿ ಸ್ಥಳೀಕರೇ ಭಾಗವಹಿಸೋಂಥ ಪರಿಸ್ಥಿತಿ ಇದೆ. ಅದರಿಂದ ಕಂಬಳ ಅವೈಜ್ಞಾನಿಕವಾದ್ದು ಮೈಸೂರು ಮಾಡೋದು, ಇನ್ನು ಏರೋದು ಬೇಡ.